ಯಾಕೆ ಈ ಥರ ಘಟನೆ? ನನ್ನ ಹೆಸರು ರುದ್ರೇಶ್ ಅಂತೇಳಿ, ನಾನು ಅವ್ರಿಗೆ ಭಾವ ಆಗಬೇಕು. ಶಮಂತ್ ಕುಮಾರಿ ಅಂತೇಳಿ ಸುಮಾರು 18 ವರ್ಷದಿಂದ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನಂದ್ರೆ ಈಗ ಒಂದು BLO ಅಂತ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಫಾರಮ್ನೆಲ್ಲ ಫಿಲ್ ಮಾಡಬೇಕು, ಪಬ್ಲಿಕ್ ಜೊತೆಲಿ ಒಂದು ಮಾತಾಡಬೇಕು. ಏನಾಗುತ್ತೆ, ಗಂಡು ಮಕ್ಕಳು ಟೀಚರ್ಗಳಿಗಾದ್ರೆ ಅಷ್ಟೊಂದು ಪ್ರೆಷರ್ ಇರಲ್ಲ. ಹೆಣ್ಮಕ್ಳಿಗೆ ಏನಾಗ್ತಿದೆ, ಮನೆಯಲ್ಲಿ ಸಂಸಾರ ನೋಡಬೇಕು, ಮಕ್ಕಳಿಗೆ ಊಟ ತಿಂಡಿ ನೋಡಬೇಕು, ಜೊತೆಲಿ ಶಾಲೆಯದ ಆಗು ಹೋಗುಗಳನ್ನೆಲ್ಲ ರೆಕಾರ್ಡ್ ಮಾಡಬೇಕು. ಅದ್ರ ಜೊತೆಲಿ ಹೊಸದಾಗಿ ಪಬ್ಲಿಕ್ ಜೊತೆಲಿ ಕಮ್ಯುನಿಕೇಟ್ ಮಾಡಿ ಫಾರಂ ಫಿಲ್ ಮಾಡಿ ಅಪ್ಲೋಡ್ ಮಾಡಬೇಕು. ಈ ಒಂದು ಪ್ರೆಷರ್ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇರಲಿಲ್ಲ. ಈಗ ಇದು ಟಾರ್ಗೆಟ್ಗಳು ಬೇರೆ, ಇವತ್ತು ಇಷ್ಟು ಮಾಡಿ, ಇವತ್ತು ಇಷ್ಟು ಫಾರಂ ಫಿಲ್ ಮಾಡಿ, ಅಷ್ಟು ಫಾರಂ ಫಿಲ್ ಮಾಡಿ, ದಿನ ರಿಪೋರ್ಟ್ ಕಳಿಸಿ ಅಂತ ಹೇಳಿ ಹೇಳ್ತಾ ಇದ್ರು. ಈಗ ನನ್ನನ್ನು ಕೇಳಿದವಳು, ಸಾಧ್ಯ ಆದ್ರೆ ನನ್ನನ್ನು ಇದರಿಂದ ರಿಲೀವ್ ಮಾಡ್ಕೊಡಿ ಬಾವಾ, ನಿಮ್ಗೆ ಏನಾದ್ರು ಇನ್ಫ್ಲುಯೆನ್ಸ್ ಇದ್ರೆ ನನಗೆ ಇದರಿಂದ ರಿಲೀವ್ ಮಾಡ್ಕೊಡಿ ಅಂತ ಕೇಳಿದ್ಲು. ಮತ್ತೆ ಸುಮಾರು ಜನ ಅವ್ರ ಪೊಲೀಸ್ಗೆ ಅವ್ರಿಗೆಲ್ಲ ಹೇಳಿದಾಳೆ, ಈ ತರ ನನಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಏನಾದ್ರು ಹೆಲ್ಪ್ ಮಾಡಿ ನನಗೆ ಇದರಿಂದ ರಿಲೀವ್ ಮಾಡ್ಕೊಡಿ ಅಂತೇಳಿ. ನಾವೆಲ್ಲ ಸಮಾಧಾನ ಮಾಡಿದ್ವಿ, ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಮ್ಮ ಅಂತೇಳಿ. ಆದರೆ ಅದು ಪ್ರೆಷರ್ ಜಾಸ್ತಿ ಆಗಿದೆ. ಅವಳು ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಮತ್ತೆ BP ವೇರಿಯೇಷನ್ಸ್ ಆಯಿತು, ಶುಗರ್ ವೇರಿಯೇಷನ್ಸ್ ಆಯಿತು, ಜ್ವರ ಬಂತು. ಜಸ್ಟ್ 2 ದಿನದ ಕೆಳಗಡೆ ರಾಮಯ್ಯದಲ್ಲಿ ಅಡ್ಮಿಟ್ ಆಗಿದ್ದು, ರಾತ್ರಿ ಹಾರ್ಟ್ ಅಟ್ಯಾಕ್ ಆಯಿತು. ನಮ್ಮ ಫ್ಯಾಮಿಲಿಲಿ ಯಾರಿಗೂ ಹಾರ್ಟ್ ಅಟ್ಯಾಕ್ದು ಹಿಸ್ಟ್ರಿನೇ ಇಲ್ಲ. ಯುಕಿಗೂ ಹಾರ್ಟಿಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆ ಇರಲಿಲ್ಲ. ನಂದು ಒಂದು ಸರ್ಕಾರದಲ್ಲಿ ಏನೊಂದು ಮನವಿ ಅಂದರೆ, ಟೀಚರ್ಸ್, ಹೆಣ್ಮಕ್ಳು ಟೀಚರ್ಸ್ ಯಾರಿದಾರಲ್ಲ, ಇವ್ರಿಗೆ ಈ ಕೆಲಸದಿಂದ ಹೊರಗಡೆ ಇಡಿ. ಪಬ್ಲಿಕ್ಸ್ ನಾನಾ ರೀತಿ ಕ್ವಶನ್ಗಳು ಕೇಳ್ತಾರೆ. ಈ ಕ್ವಶನ್ಗಳಿಗೆಲ್ಲ ಉತ್ತರ ಕೊಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ನೀವೇ ಮಾಡ್ಕೊಳ್ಳಿ ಫಾರಮ್ನ, ನಾವೇ ಅದನ್ನ ಯಾಕೆ ಕೊಡಬೇಕು, ನಾವು ಇದನ್ನ ಯಾಕೆ ಕೊಡಬೇಕು ಅಂತ ಪಬ್ಲಿಕ್ಸ್ ಎಲ್ಲ ಕೇಳ್ತಾರೆ. ಅದಕ್ಕೆಲ್ಲ ಸಂಬಂಧಿತ ಉತ್ತರ ಕೊಡೋಕ್ಕೆ ಟೀಚರ್ಸ್ ಹೆಂಗೆ ಕೊಡ್ತಾರೆ ಹೇಳಿ? ಮಕ್ಕಳ ಜೊತೆ ಒಡನಾಟ ಇಟ್ಕೊಂಡು ಇರೋಂಥ ಟೀಚರ್ಸ್ ಪಬ್ಲಿಕ್ ಜೊತೆ ಒಡನಾಟ ಎಲ್ಲಿರುತ್ತೆ ಅವ್ರಿಗೆ? ಸೊ ದಯವಿಟ್ಟು ಟೀಚರ್ಸ್ಗಳನ್ನ ಇದರಿಂದ ಹೊರಗಡೆ ಇಡಬೇಕು ಅನ್ನೋದೇ ನಮ್ದೊಂದು ಆಗ್ರಹ. ಇದು ರಿಪೀಟ್ ಆಗಬಾರ್ದು.